ಭಾಷೆ ವೀಕ್ಷಕರೆಲ್ಲರೂ ಮಂಜುನಾಥ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಅಕ್ಟೋಬರ್ ಮಾಸವೇಶ್ಯ ಮೀನರಾಶಿ. ಮೀನರಾಶಿ ಇರತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ತೊಂದರೆ ತೊಡಕುಗಳನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ. ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರಗಳನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಬಡತನವನ್ನು, ಕಷ್ಟವನ್ನು, ನಷ್ಟವನ್ನು, ದುಃಖವನ್ನೆಲ್ಲ ಅನುಭವಿಸಿಕೊಂಡು ಇವತ್ತಿನ ದಿವಸ ಒಳ್ಳೆಯ ಒಂದು ಸ್ಥಾನಮಾನ ಹುದ್ದೆಯನ್ನು ಪಡಿಬೇಕು ಅಂತಂದರೆ ಅದಕ್ಕೆ ದೇವಾನುಗ್ರಹ ಪ್ರಾಪ್ತಿ. ಆಗ ದೇವರ ಯಾವಾಗಲೂ ಪರಿಪೂರ್ಣವಾಗಿ ನಂಬಬೇಕು. ನೇರವಾದ ನುಡಿ ಇರತಕ್ಕಂಥ ವ್ಯಕ್ತಿಗಳು, ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ ಕಾಂಟ್ರವರ್ಸ್ ಆಗಲಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಮೀನರಾಶಿಯವರು ಆಗಿರೋದಿಲ್ಲ. ಮತ್ತು ಸ್ಟೇಬಲ್ ಆಗಿರ್ತದೆ. ಒಂದು ವಿಚಾರವನ್ನು ನೇರವಾಗಿ ಮಾಡ್ತಾ ಇರ್ತಕ್ಕಂಥವ್ರು, ವ್ಯವಹಾರವನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥ ವ್ಯಕ್ತಿಗಳು. ಮತ್ತು ಕಾಗದಪತ್ರ ವ್ಯವಹಾರ ಇರಲಿ, ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರಗಳಿರಲಿ, ಸಂಸ್ಥೆಗಳಿರಲಿ, ಸಂಘಗಳಿರಲಿ, ದೇವಸ್ಥಾನ ಇರಲಿ, ಯಾವುದೇ ವ್ಯವಹಾರ ಇದ್ದರೂ ಕೂಡ ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ಹೋಗ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಹಾಗಾಗಿ ಒಂದು ಮೀನರಾಶಿಯವರಿಗಂಥ ಪ್ರಾಬ್ಲಮ್ಗಳು, ಕಷ್ಟಗಳೇನು ಬರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸಾಲ ಸೋಲ ಇರುತ್ತೆ, ಅದನ್ನು ಕಷ್ಟಪಟ್ಟು ದುಡಿದು ತೀರಿಸ್ಕೋಬೇಕಾಗ್ತದೆ. ಯಾಕೆಂದರೆ ಯಾರೂ ಸಾಲ ಮಾಡದೆ ಏನೂ ಇರೋದಿಲ್ಲ. ಮನುಷ್ಯ ಹುಟ್ಟಿ ಉಸಿರು ಬಿಡ್ತಾ ಇದೆ ಅಂತ ಮನುಷ್ಯನಿಗೆ ದುಡ್ಡು ಬೇಕಾಗ್ತದೆ. ಹಾಗಾಗಿ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದ್ದರೂ ಕೂಡ ವ್ಯವಹಾರದಲ್ಲಿ ಏನು ತೊಂದರೆ ಆಗೋದಿಲ್ಲ. ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತದೆ, ಅದನ್ನು ಕೂತು ಮಾತಾಡಿಕೊಂಡ್ರೆ ಸರಿ ಹೋಗ್ತದೆ. ಮತ್ತು ಪದೇ ಪದೇ ಕಿರಿಕಿರಿ ಆಗ್ತಾ ಇರಬಾರ್ದು, ಒಂದ್ಸಲ ಕೂತು ಮಾತಾಡೋದು ಸರಿ ಹೋಗಬೇಕು ಅಂತ ಚಿಂತನೆ ಇರುತ್ತೆ ಈ ಒಂದು ಮೀನರಾಶಿಯವರಿಗೆ. ಹಾಗೆ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ರಕ್ತ ಸಂಬಂಧಿಕರಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರುತ್ತೆ. ದಾಂಪತ್ಯದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇರ್ತದೆ. ಬಂಧು ಬಾಂಧವರ ಜೊತೆ ಸ್ವಲ್ಪ ಒಡನಾಟ ಕಡಿಮೆ ಇರುತ್ತೆ. ಬಟ್ ತಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಮೀನರಾಶಿಯವರಾಗಿರ್ತಾರೆ. ಇವ್ರ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಚೆನ್ನಾಗಿರ್ತಾರೆ. ಮತ್ತು ಸ್ವಲ್ಪ ಪ್ರಯತ್ನ ಪಟ್ಟರೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೂಡ ಮಾಡಬಹುದು. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ಗ್ಯಾಸ್ಟ್ರಿಕ್ಕು, ಜಾಯಿಂಟ್ ಪೇನು, ಬೆನ್ನು, ಸೊಂಟು ಈ ಥರದ್ದು ಬರುತ್ತೆ. ಮುಖ್ಯವಾಗಿರ್ತಕ್ಕಂಥ ಯಾವುದೇ ತೊಂದರೆಗಳು ಇವರಿಗೆ ಇರೋದಿಲ್ಲ. ಇನ್ನು ಅದೃಷ್ಟವನ್ನು ಚಿಂತನೆ ಮಾಡಿದ್ರೆ ಅದೃಷ್ಟ ಅವರಿಗೆ ತುಂಬ ಕಮ್ಮಿ. ಅದೃಷ್ಟ ಯಾವುದು ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ತಿನ್ನಬೇಕು. ಈಗ ಒಂದು ಜೀವನ ಇರ್ತಕ್ಕಂಥವ್ರು, ಪರಿಶ್ರಮ ಪಟ್ಟು ಬಂದಿರತಕ್ಕಂಥವ್ರು, ಇವರು ಜೀವನದಲ್ಲಿ ತುಂಬ ಕಷ್ಟಪಟ್ಟು ಜೀವನವನ್ನು ಮಾಡಬೇಕಾಗ. ಯಾಕೆಂದರೆ ಹಿಂದಿನವರು ಮಾಡಿದ್ದೇನು ಸಿಗೋದಿಲ್ಲ. ಮುಂದೆ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಇವತ್ತಿಗೆ ನಾಳೆಗೆ ಆಗುವಂಥ ಸಾಧ್ಯತೆಗಳು ಈ ಒಂದು ಮೀನರಾಶಿಯವರಿಗಿರ್ತದೆ. ಹಾಗಾಗಿ ಮೀನರಾಶಿಯವರು ಭಾಳ ಜಾಗ್ರತೆ ವಹಿಸಬೇಕು. ಖರ್ಚು ವೆಚ್ಚಗಳನ್ನು ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಸಂಪಾದನೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಜೀವನದಲ್ಲಿ ಏನೇ ಸಮಸ್ಯೆ ಬಂದು ಎದುರಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ಇರಬೇಕು. ಮತ್ತು ಒಳ್ಳೆಯ ಒಂದು ಯೋಗ ಬಲ ಉಂಟಾಗುತ್ತೆ. ಮೀನರಾಶಿಯವರಿಗೆ ಯಾವುದೇ ಒಂದು ಸಮಸ್ಯೆಗಳು ಇರೋದಿಲ್ಲ. ಶಿವಫಲಗಳು ಪ್ರಾಪ್ತಿಯಾಗಿ ಮನೆ ಕಟ್ಟುವಂಥದ್ದು, ಮದುವೆ ಮಾಡ್ತಕ್ಕಂಥದ್ದು, ಆ ನಂತರದಲ್ಲಿ ಕೆಲವೊಂದಷ್ಟು ಶಿವಫಲಗಳು ನಾವು ಏನೇನು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅವೆಲ್ಲ ಕೈಗೂಡುವಂಥ ಸಾಧ್ಯತೆಗಳಿದೆ. ಯಾವುದೇ ರೀತಿ ತೊಂದರೆ ತೊಡಕುಗಳು ಇಲ್ಲ. ಸಾಮಾನ್ಯ ಮೀನರಾಶಿಯವರಿಗೆ ಮಧ್ಯಮ ಶಿವಫಲ ಅಂತ ನಾವು ಹೇಳ್ಬೋದು. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದರೂ ಕಷ್ಟದಲ್ಲಿ ಕಾರ್ಯಪಡೆಯಲ್ಲಿದ್ದರೆ ಹತ್ತಿರತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಲುಬತ್ತೆಯನ್ನು ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.